ಡಿಕೆಶಿ ವಿರುದ್ಧವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಡಿಕೆಶಿ ಶಪಥ ವಾರ್ನಿಂಗ್ ಸವಾಲು ಮಾಡಿದ್ದಾರೆ. 5-6 ಮಹಿಳೆಯರನ್ನೇ ತಡೆಯೋದಕ್ಕೆ ಆಗಿಲ್ಲ ಅಂದ್ರೆ ಹೇಗೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ನಾನು ಗೃಹ ಸಚಿವ ಆಗಿದ್ದಾಗ ಕಾರ್ಗೆ ಅಡ್ಡ ಬಂದಿದ್ರು ಅವರನ್ನೆಲ್ಲ ಸಮಾಧಾನದಿಂದ ಮಾತಾಡಿಸಿ ಕಳುಹಿಸ್ತಾ ಇದ್ದೆ. ಬೆಳಗಾವಿ ವಿಚಾರದ ಬಗ್ಗೆ ಆರ್ ಅಶೋಕ್ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ಗೆ ಉಳಿದಿರೋದೇ 2 ರಾಜ್ಯ, ಮುಂದಿನ ಚುನಾವಣೆಯಲ್ಲಿ ಅದು ಹೋಗುತ್ತೆ. ಬಿಜೆಪಿ ವಿಶ್ವದ ನಂಬರ್ 1 ಪಾರ್ಟಿ, 20 ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ, ಸಿಎಂ ಅಧಿಕಾರ ಹೋಗುತ್ತೆ ಅಂತ ಹೇಳಿ ಮಾತನಾಡ್ತಾರೆ. ಡಿಕೆಶಿ ಯಾಕೆ ಈ ರೀತಿಯಾಗಿ ಮಾತನಾಡ್ತಾರೆ ಅಂತ ಹೇಳಿ ಡಿಕೆಶಿ ವಿರುದ್ಧವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಸವಾಲು, ವಾರ್ನಿಂಗು, ಸೈರನ್ನು ಎಲ್ಲ ಮಾಡಿಬಿಟ್ಟಿದ್ದಾರೆ. ನಾನು ಡಿ ಕೆ ಶಿವಕುಮಾರ್ಗೆ ಹೇಳಕ್ಕೆ ಇಸ್ತೀನಿ, ಅಣ್ಣ ಈ ಉಳಿದಿರೋದೇ 2 ರಾಜ್ಯ ದೇಶದಲ್ಲಿ, ನೀನು ಅದು ಕಿತ್ಕೊಂಡು ಹೋಗ್ತದೆ. ಇನ್ನೇನು ನೆಕ್ಸ್ಟ್ ಎಲೆಕ್ಷನ್ ಅದು ಕಿತ್ಕೊಂಡು ಹೋಗ್ತಾರೆ. ಕಾಂಗ್ರೆಸ್ ಮುಕ್ತ ಭಾರತ ಆಗೋಕ್ಕೆ ಇನ್ನು 2 ರಾಜ್ಯ ಉಳಿದಿರೋದು. ನೀನು ಸವಾಲು ಹಾಕಿದ್ರೆ ಯಾರ ಹತ್ರ ಆಗ್ತಾ ಇದೆಯಾ ಸವಾಲು? ಇಡೀ ಪ್ರಪಂಚದಲ್ಲೇ ನಂಬರ್ 1 ಪಾರ್ಟಿ ನಾವು, ಇಡೀ ಪ್ರಪಂಚದಲ್ಲಿ ನಂಬರ್ 1 ಪಾರ್ಟಿ. 20ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಅಧಿಕಾರ ಮಾಡ್ತಾ ಇದ್ದೀರಿ ನಾವು.